ಭಾರತೀಯ ಆರ್ಥಿಕ ಸುದ್ದಿಯ 9 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಸಹಜ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಟ್ರಂಪ್ ಇರಾನ್ ಒಪ್ಪಂದ ರದ್ದು ಘೋಷಿಸಿದ ನಂತರ ಜಾಗತಿಕ ಮಾರುಕಟ್ಟೆಗಳು ಕುಸಿದವು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಕದನ ವಿರಾಮ ಒಪ್ಪಂದವನ್ನು ರದ್ದುಗೊಳಿಸಿದ್ದಾರೆ. ಇದರಿಂದ ನ್ಯೂಯಾರ್ಕ್ನಿಂದ ಟೋಕಿಯೋವರೆಗೆ ಜಾಗತಿಕ ಷೇರುಗಳು ಕುಸಿದವು. ಡೌ ಜೋನ್ಸ್ 500 ಅಂಕಗಳು ಕುಸಿಯಿತು ಮತ್ತು ಕಚ್ಚಾ ತೈಲ 5.76% ಏರಿ $24 ಮತ್ತು 50 ಸೆಂಟ್ ಆಯಿತು. ನಿಫ್ಟಿ 50 ಕಳೆದ ಬಾರಿ 2.12% ಕುಸಿದು 23,882ಕ್ಕೆ ಮುಚ್ಚಿತು. ನಿಫ್ಟಿ 50 ಸೂಚ್ಯಂಕ ಕಳೆದ ಬಾರಿ 2.12% ಕುಸಿದು 23,882.05ಕ್ಕೆ ಮುಚ್ಚಿತು. ಮಾರುಕಟ್ಟೆ ಇಂದು ಇನ್ನೂ ತೆರೆದಿಲ್ಲ ಮತ್ತು ಹಿಂದಿನ ಅಧಿವೇಶನ ಇರಾನ್ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯಿಂದ ಉಂಟಾದ ಅಪಾಯ ವಿರೋಧಿ ಮನೋಭಾವವನ್ನು ಪ್ರತಿಬಿಂಬಿಸಿತು. ಐಟಿ ವಲಯದ ಒತ್ತಡದ ನಡುವೆ ಇನ್ಫೋಸಿಸ್ ಎನ್ವೈಎಸ್ಇ ADR 3.02% ಕುಸಿಯಿತು. ಎನ್ವೈಎಸ್ಇನಲ್ಲಿ ಇನ್ಫೋಸಿಸ್ ಷೇರುಗಳು ಕಳೆದ ಬಾರಿ $10 ಮತ್ತು 93 ಸೆಂಟ್ಗೆ ಮುಚ್ಚಿದ್ದು 3.02% ಕುಸಿಯಿತು. ಎನ್ಎಸ್ಇ ಪಟ್ಟಿ ಮಾಡಲಾದ ಇನ್ಫೋಸಿಸ್ ಷೇರು $1,071 ಮತ್ತು 80 ಪೈಸಾಕ್ಕೆ ಕೊನೆಗೊಂಡಿತು ಮತ್ತು ಗುರುವಾರದ ಅಧಿವೇಶನಕ್ಕೆ ಮಾರುಕಟ್ಟೆ ಇನ್ನೂ ತೆರೆದಿಲ್ಲ. ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್ RHP ಸಲ್ಲಿಸಿದೆ. ಐಪಿಒ ಜುಲೈ 14ರಂದು ತೆರೆಯಲಿದೆ. ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್ ಜುಲೈ 14ರಂದು ತೆರೆಯಲಿರುವ ಐಪಿಒಗಾಗಿ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಸಲ್ಲಿಸಿದೆ. ಎಸ್ಬಿಐ ಷೇರುಗಳು ಎನ್ಎಸ್ಇನಲ್ಲಿ $1,038 ಮತ್ತು 10 ಪೈಸಾಕ್ಕೆ ಕೊನೆಗೊಂಡಿದ್ದು, ಹೂಡಿಕೆದಾರರು ಫಂಡ್ ನಿರ್ವಹಣಾ ಅಂಗಸಂಸ್ಥೆಯ ಮೌಲ್ಯಮಾಪನದ ವಿವರಗಳಿಗಾಗಿ ಕಾಯುತ್ತಿದ್ದಾರೆ. ಇರಾನ್ ಉದ್ವಿಗ್ನತೆಯಿಂದ ಕಚ್ಚಾ ತೈಲ 5.76% ಏರಿ $24 ಮತ್ತು 50 ಸೆಂಟ್ ತಲುಪಿತು. ಟ್ರಂಪ್ ಯುಎಸ್ ಇರಾನ್ ಕದನ ವಿರಾಮ ರದ್ದಾಗಿದೆ ಎಂದು ಘೋಷಿಸಿದ ನಂತರ ಕಚ್ಚಾ ತೈಲ ಬೆಲೆ 5.76% ಏರಿ ಬ್ಯಾರಲ್ಗೆ $24 ಮತ್ತು 50 ಸೆಂಟ್ ತಲುಪಿತು. ನಿರ್ಬಂಧದ ಅಪಾಯ ಮರಳಿದಂತೆ ಭಾರತದ ಇರಾನ್ ತೈಲ ಆಮದು ಯೋಜನೆ ಈಗ ಅನಿಶ್ಚಿತತೆಯಲ್ಲಿದೆ. ಡಾಲರ್ ಬಲವರ್ಧನೆ ನಡುವೆ ಚಿನ್ನ 1.49%, ಬೆಳ್ಳಿ 3.63% ಕುಸಿದವು. ಚಿನ್ನ ಕಳೆದ ಬಾರಿ $4,083 ಮತ್ತು 70 ಸೆಂಟ್ಗೆ ಮುಚ್ಚಿದ್ದು 1.49% ಕುಸಿಯಿತು. ಆದರೆ ಬೆಳ್ಳಿ $58 ಮತ್ತು 72 ಸೆಂಟ್ಗೆ 3.63% ತೀವ್ರ ಕುಸಿತ ಕಂಡಿತು. ಅಮೆರಿಕ ಡಾಲರ್ ಗಟ್ಟಿಯಾದಂತೆ ಹೂಡಿಕೆದಾರರು ಅಮೂಲ್ಯ ಲೋಹಗಳಲ್ಲಿ ಲಾಭ ಬುಕ್ಕಿಂಗ್ ಮಾಡಿದರು. ಲೇಸರ್ ಪವರ್ ಮತ್ತು ಇನ್ಫ್ರಾ ಆಯಂಕರ್ ಹೂಡಿಕೆದಾರರಿಂದ $222 ಕೋಟಿ ಸಂಗ್ರಹಿಸಿತು. ಲೇಸರ್ ಪವರ್ ಮತ್ತು ಇನ್ಫ್ರಾ ಲಿಮಿಟೆಡ್ ತನ್ನ ಐಪಿಒಗೆ ಮುಂಚಿತವಾಗಿ ಆಯಂಕರ್ ಹೂಡಿಕೆದಾರರಿಂದ $222 ಕೋಟಿ ಸಂಗ್ರಹಿಸಿದೆ. ಕಂಪನಿ ಮಾರುಕಟ್ಟೆ ಪ್ರವೇಶಕ್ಕೆ ಸಿದ್ಧವಾಗುತ್ತಿರುವಂತೆ ಐಪಿಒ ಚಂದಾ ವಿವರಗಳು ಶೀಘ್ರದಲ್ಲೇ ಹೊರಬರಲಿವೆ. ಇರಾನ್ ಯುದ್ಧದ ಪರಿಣಾಮದಿಂದ ಯುಎಸ್ ಫೆಡ್ ಅಧಿಕಾರಿಗಳು ದರ ಏರಿಕೆ ಪರಿಗಣಿಸಿದರು. ಯುಎಸ್ ಫೆಡರಲ್ ರಿಸರ್ವ್ ಜೂನ್ ಸಭೆಯ ನಿಮಿಷಗಳು ಕೆಲವು ಅಧಿಕಾರಿಗಳು ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಏರುತ್ತಿರುವ ಹಣದುಬ್ಬರದ ಆತಂಕಗಳಿಂದ ಬಡ್ಡಿ ದರ ಏರಿಸಲು ಪರಿಗಣಿಸಿದ್ದಾರೆ ಎಂದು ತಿಳಿಸಿದೆ. ಫೆಡ್ ನಿಮಿಷಗಳಲ್ಲಿನ ಹದ್ದಿನ ಧ್ವನಿ ಜಾಗತಿಕ ಷೇರುಗಳು ಮತ್ತು ಭಾರತೀಯ ರೂಪಾಯಿ ಸೇರಿದಂತೆ ಉದಯೋನ್ಮುಖ ಮಾರುಕಟ್ಟೆ ಕರೆನ್ಸಿಗಳ ಮೇಲೆ ಒತ್ತಡ ಹೇರಿತು. ಯುನಿಕ್ರೆಡಿಟ್ ಕಮರ್ಜ್ ಬ್ಯಾಂಕ್ನಲ್ಲಿ 48% ಪಾಲು ಪಡೆದು ನಿಯಂತ್ರಣದ ಸನಿಹ. ಯುನಿಕ್ರೆಡಿಟ್ ಜರ್ಮನಿಯ ಕಾಮರ್ಸ್ ಬ್ಯಾಂಕ್ನಲ್ಲಿ 47.6% ಪಾಲನ್ನು ಪಡೆದಿದ್ದು, ನಿಯಂತ್ರಕ ಮತ್ತು ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಪ್ರಮುಖ ಯುರೋಪಿಯನ್ ಸಾಲದಾತನ ಮೇಲೆ ಸಂಪೂರ್ಣ ನಿಯಂತ್ರಣಕ್ಕೆ ಹತ್ತಿರವಾಗಿದೆ. ಈ ಒಪ್ಪಂದ ಯುರೋಪಿಯನ್ ಬ್ಯಾಂಕಿಂಗ್ ವಲಯದಲ್ಲಿ ಮಹತ್ವದ ಏಕೀಕರಣ ಕ್ರಮವಾಗಿದೆ. ಆಪಲ್ ಬ್ರಾಡ್ಕಾಮ್ ಚಿಪ್ ಒಪ್ಪಂದ $30 ಬಿಲಿಯನ್ ಮೀರಲಿದೆ. ಆಪಲ್ನ ಬ್ರಾಡ್ಕಾಮ್ ಜೊತೆಗಿನ ವಿಸ್ತರಿತ ಚಿಪ್ ಪಾಲುದಾರಿಕೆ $30 ಬಿಲಿಯನ್ ಮೀರುವ ನಿರೀಕ್ಷೆಯಿದ್ದು, ಯುಎಸ್ ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಮಹತ್ವದ ಉತ್ತೇಜನ ನೀಡಲಿದೆ. ಜಾಗತಿಕ ಪೂರೈಕೆ ಸರಪಳಿ ಮರುಜೋಡಣೆ ನಡುವೆ ದೇಶೀಯ ಚಿಪ್ ಮೂಲಗಳನ್ನು ಆಳಗೊಳಿಸುವ ಆಪಲ್ನ ತಂತ್ರವನ್ನು ಈ ಒಪ್ಪಂದ ಎತ್ತಿ ತೋರಿಸುತ್ತದೆ. ಬಿಎಸ್ಇ ಸೆನ್ಸೆಕ್ಸ್ ಪ್ರಮುಖ ಚಲನೆಗಳು. ಸೆನ್ಸೆಕ್ಸ್ 78,172.00%. 0 ಪಿಟಿಎಸ್. ರಿಲಯನ್ಸ್ 1,300.400.00%. ಟಿಸಿಎಸ್ 2,096.100.00%. ಎಚ್ಡಿಎಫ್ಸಿ ಬ್ಯಾಂಕ್ 829.300.00%. ಇನ್ಫೋಸಿಸ್ 1,071.800.00%. ಎಸ್ಬಿಐ 1,038.100.00%. ಐಸಿಐಸಿಐ ಬ್ಯಾಂಕ್ 1,414.700.00%. ಅತಿ ಹೆಚ್ಚು ಲಾಭ ರಿಲಯನ್ಸ್ 0.00%. ಅತಿ ಹೆಚ್ಚು ನಷ್ಟ ರಿಲಯನ್ಸ್ 0.00%. ಚಿನ್ನದ ಬೆಲೆ ಲೈವ್ ಅಪ್ಡೇಟ್. ಆಯಾರ 4,083.701.49% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,25,505 ಪ್ರತಿ 10 ಗ್ರಾಂಗೆ.
IRR 1.49% ಕುಸಿದಿದೆ. ಹಿಂದಿನ ಮುಕ್ತಾಯ $4,145 ಮತ್ತು 30 ಸೆಂಟಿಯೇ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ ಬೆಲೆ ಲೈವ್ ಅಪ್ಡೇಟ್. ಬೆಳ್ಳಿ 58.723.63% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,805 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 3.63% ಕುಸಿದಿದೆ. ಹಿಂದಿನ ಮುಕ್ತಾಯ $60 ಮತ್ತು 93 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. LPG ಸಿಲಿಂಡರ್ ಬೆಲೆಗಳು. ಪ್ರಮುಖ ನಗರಗಳು. ಪ್ರಮುಖ ನಗರಗಳಲ್ಲಿ ಇಂದಿನ LPG ಸಿಲಿಂಡರ್ ಬೆಲೆಗಳು: ನವದೆಹಲಿ $942 ಮತ್ತು 0 ಪೈಸಾ, $2,930 ಮತ್ತು 0 ಪೈಸಾ. ಮುಂಬೈ $941 ಮತ್ತು 50 ಪೈಸಾ, $2,885 ಮತ್ತು 50 ಪೈಸಾ. ಚೆನ್ನೈ $957 ಮತ್ತು 50 ಪೈಸಾ, $3,106 ಮತ್ತು 0 ಪೈಸಾ. ಬೆಂಗಳೂರು $944 ಮತ್ತು 50 ಪೈಸಾ, $3,021 ಮತ್ತು 0 ಪೈಸಾ. ಹೈದರಾಬಾದ್ $994 ಮತ್ತು 0 ಪೈಸಾ, $3,191 ಮತ್ತು 0 ಪೈಸಾ. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128 ಮತ್ತು 0 ಪೈಸಾ. ಕಚ್ಚಾ ತೈಲ ಬೆಲೆ ಲೈವ್ ಅಪ್ಡೇಟ್. WTI ರಹ 24.505.76% ಪ್ರತಿ ಬ್ಯಾರಲ್ಗೆ ರಹವೋಯೆ. ಕಾರಾರ 5.76% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $20 ಮತ್ತು 44 ಸೆಂಟಿಯೇ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. USDನಿಂದ INR ಲೈವ್ ವಿನಿಮಯ ದರ. USR 95.590.00%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರಾ 0.00% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 59 ಪೈಸಾ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಚ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.